ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಾಸ್ ಕಟಿಂಗ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೋಡಿ, ಇದು ಮೆಜರ್ಮೆಂಟ್ಸ್ ಬ್ಲೌಸು. ಇದು ಬಂದು ಬ್ಲೌಸ್ ಪೀಸು ವೆಲ್ವೆಟ್ಟಲ್ಲಿ ಕೊಟ್ಟಿದ್ದಾರೆ. ನಾನು ಇದಕ್ಕೆ 1 ಮೀಟ್ರು ಕಾಟನ್ ಲೈನಿಂಗನ್ನು ತೊಗೊಂಡಿದ್ದೀನಿ. ನೋಡಿ, ಫಸ್ಟು ಯಾವುದೇ ಬ್ಲೌಸ್ನ ಕಟಿಂಗ್ ಮಾಡಬೇಕಾದ್ರೂ ಲೈನಿಂಗನ್ನು ವಾಶ್ ಮಾಡಿ ಆಮೇಲೆ ಐರನ್ ಮಾಡಿ ತೊಗೋಬೇಕು. ನಾನು ವಾಶ್ ಮಾಡಿ ಐರನ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಓಪನಿಂಗ್ಸು ನನಗೆ ಆಪೋಸಿಟ್ ಸೈಡಲ್ಲಿದೆ, ಫೋಲ್ಡಿಂಗು ನನ್ನ ಸೈಡ್ ಇದೆ. ಇಲ್ಲಿ ಸ್ಟ್ರೈಟ್ ಆಗಿದೆಯೋ ಇಲ್ವ ಅಂತ ನೋಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಈಗ ಕೆಳಗಡೆ ಮಾರ್ಜಿನ್ಗೋಸ್ಕರ ಒಂದು 1/2 ಇಂಚಿಗೆ ಈ ರೀತಿ ಇನ್ನೊಂದು ಲೈನನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಮೆಜರ್ಮೆಂಟ್ಸ್ ಬ್ಲೌಸಲ್ಲಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಶೋಲ್ಡರ್ ಪಾಯಿಂಟ್ ಹತ್ರದಿಂದ ಇಲ್ಲಿ ಕೆಳಗಡೆ ಟಕ್ಸ್ ಇರುತ್ತಲ್ವ, ಅಲ್ಲಿ ಈ ರೀತಿ ಸ್ಟ್ರೈಟಾಗಿ ಈ ರೀತಿ ಹಿಡಿದು ಸ್ವಲ್ಪ ಎಳ್ಕೊಂಡು ನಾವು ಈ ರೀತಿ ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, ನನಗೆ 13 ಇಂಚು ಬರ್ತಿದೆ. ಈ 13 ಇಂಚನ್ನು ನಾನು ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ಈ 2 ಮಾರ್ಕ್ಸ್ಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಈಗ ಮೇಲ್ಗಡೆ ಶೋಲ್ಡರ್ ಜಾಯಿನ್ ಮಾಡೋದಕ್ಕೋಸ್ಕರ ನಮಗೆ ಒಂದು 1/2 ಇಂಚು ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಮೆಜರ್ಮೆಂಟ್ಸ್ ಬ್ಲೌಸಿಂದ ವೇಸ್ಟ್ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಕಾಜಾ ಪಟ್ಟಿನ ಬಿಟ್ಟು ನಾವು ಈ ರೀತಿ ಚೆಕ್ ಮಾಡ್ಕೋಬೇಕು. ಈ ರೀತಿ ಸ್ಟ್ರೈಟಾಗಿ ಎಳೆದು ವೇಸ್ಟ್ ರೌಂಡನ್ನು ನಾವು ನೋಡಿ, ನನಗೆ 30ವರೆ ಬರ್ತಿದೆ. ನಾನು ಅದಕ್ಕೆ 1/2 ಇಂಚಿನ ಆ್ಯಡ್ ಮಾಡಿಕೊಂಡು 30 ರೌಂಡ್ ಫಿಗರ್ಗೆ 31 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ 31ಅನ್ನು ಟೇಪಿಂದ ಈ ರೀತಿ ಡಿವೈಡ್ ಮಾಡ್ಕೋಬೇಕು. 4 ಭಾಗವಾಗಿ ಡಿವೈಡ್ ಮಾಡಿಕೊಂಡು 4ನೇ ಒಂದು ಭಾಗನ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, 7.25 ಇಂಚು ಬರ್ತಿದೆ. 7.25 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಬ್ಯಾಕಲ್ಲಿ ಡಾಟ್ಸ್ ಸ್ಟಿಚ್ ಮಾಡೋದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಮಾರ್ಜಿನ್ಗೋಸ್ಕರ ನಿಮಗೆ ಇಷ್ಟ 1.5 ಇಂಚ್ ಆದರೂ ತೊಗೊಳ್ಳಿ, ಇಲ್ಲ 2 ಇಂಚಿಗಾದರೂ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ 2 ಇಂಚಸ್ ಮಾರ್ಜಿನ್ಗೋಸ್ಕರ ತೊಗೋತಾ ಇದ್ದೀನಿ. ನೋಡಿ, ಚೆಸ್ಟನ್ನು ಬಂದು ಬುಕ್ಸ್ ಪಟ್ಟಿ ಸೈಡು ನಾವು ಚೆಸ್ಟನ್ನು ಈ ರೀತಿ ಮೆಜರ್ ಮಾಡ್ಕೋಬೇಕು. ನೋಡಿ, ಈ ಫಿಟ್ಟಿಂಗ್ ಲೈನ್ ಹತ್ರದಿಂದ ನೋಡಿ ಇಲ್ಲಿ ಕರೆಕ್ಟಾಗಿ ಎಳೆದು ಇಟ್ಕೊಂಡು ನಮಗೆ ಎಷ್ಟು ಬರುತ್ತೆ, 9.25 ಇಂಚು ಬರ್ತಿದೆ. ಅದೇ 9.25 ಇಂಚಿಗೆ ಈ ರೀತಿ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮತ್ತು 2 ಇಂಚಸ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತೊಗೋಬೇಕು. ನೋಡಿ, ಇದು 9.25 ಇಂಚು ಬರ್ತಿದೆ ಅಂದರೆ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡಾಗ ನಮಗೆ 18ವರೆ ಬರುತ್ತೆ. 18ವರೆನ ಮತ್ತೆ ಡಬಲ್ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಎಷ್ಟು ಬರುತ್ತೆ, 37 ಬರುತ್ತೆ. ಈ ಬ್ಲೌಸು ಒಂದು 37 ಚೆಸ್ಟ್ ಸೈಜು. 37 ಚೆಸ್ಟ್ ಸೈಜ್ಗೆ ನಾವು ಶೋಲ್ಡರ್ ಬಂದು 5.25 ಇಂಚು ತೊಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 5.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ 5.25 ಇಂಚ್ ಇಲ್ಲಿ ಕೂಡ ನಾನು ಸ್ಟ್ರೈಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮೇಲೆಗಡೆ ಲೈನಿಂದ ನಾನು ಆರ್ಮ್ ಡೌನ್ಗೋಸ್ಕರ 6 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಸ್ಕೇಲಿಂದ ಇಲ್ಲಿ ಒಂದು ಬಾಕ್ಸ್ ಈ ರೀತಿ ಎಲ್ ಶೇಪಲ್ಲಿ ಒಂದು ಲೈನನ್ನು ಹಾಕ್ಕೋಬೇಕು. ಈಗ ಈ ಕಾರ್ನರ್ ಹತ್ರ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಇಲ್ಲಿ ಒಂದು 1.25 ಇಂಚು ತೊಗೋತಾ ಇದ್ದೀನಿ. 1.25 ಇಂಚಿಗೆ ಈ ರೀತಿ ಒಂದು ಡಾಟನ್ನು ಇಟ್ಕೊಂಡು ಈ ಆರ್ಮ್ ಸ್ಕೇಲನ್ನ ಯೂಸ್ ಮಾಡಿಕೊಂಡು ನಾವು ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ಲೈನು, ಈ ಡಾಟು, ಈ ಲೈನು, ಈ 3 ಲೈನ್ ಟಚ್ ಆಗೋ ಥರ ನಾವು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಮೆಜರ್ಮೆಂಟ್ಸ್ ಬ್ಲೌಸಿಂದ ನೋಡಿ ಬ್ಲೌಸ್ನ ಈ ರೀತಿ ಉಲ್ಟಾ ಮಾಡಿಕೊಂಡು ನಾವು ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊಳ್ಳೋಣ. ಆರ್ಮ್ ರೌಂಡನ್ನು ಚೆಕ್ ಮಾಡಬೇಕಂದ್ರೆ ನಾವು ಬ್ಲೌಸ್ನ ಬ್ಯಾಕ್ ಸೈಡಲ್ಲಿ ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ನಾವು ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಶೋಲ್ಡರ್ ಹತ್ರದಿಂದ ಈ ರೀತಿ ಟೇಪನ್ನು ನೋಡಿ ನನಗೆ ಕರೆಕ್ಟಾಗಿ 8.25 ಇಂಚು ಬರ್ತಿದೆ. ಆರ್ಮ್ ರೌಂಡ್ ಬಂದು
8.25 ಬರ್ತಿದೆ. ಈಗ ನಾನು ಮಾರ್ಕ್ ಮಾಡಿರೋ ಆರ್ಮ್ ರೌಂಡು ಇದಕ್ಕೆ ಮ್ಯಾಚ್ ಆಗುತ್ತೋ ಇಲ್ವ ಅಂತ ಚೆಕ್ ಮಾಡೋಣ. ನೋಡಿ ಇಲ್ಲಿಂದ ನೋಡಿ ಕರೆಕ್ಟಾಗಿ 8.25 ಇಲ್ಲಿ ಮ್ಯಾಚ್ ಆಗ್ತಿದೆ. ಈಗ ಈ 2 ಡಾಟ್ಸ್ನ ನೋಡಿ ಸೈಡ್ ಜಾಯಿಂಟ್ಸ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಸ್ಕೇಲಿಂದ. ಈಗ ಕೆಳಗಡೆ ಡಾಟ್ಸ್ಗೋಸ್ಕರ ನೋಡಿ 9 ಇಂಚ್ ಟೇಪನ್ನು ಇಲ್ಲಿಂದ ಇಲ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆಂಟರ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಂದ 4 ಇಂಚಸ್ಗೆ ಈ ರೀತಿ ಇದು ಬ್ಯಾಕ್ ಡಾಟ್ಸ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಈಗ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಶೋಲ್ಡರ್ ಪಟ್ಟಿನ ಈ ರೀತಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 2.25 ಇಂಚು ಇದೆ ನನಗೆ ಶೋಲ್ಡರ್ ಪಟ್ಟಿ. ಈ ಕಡೆ 1/2 ಇಂಚು ಸ್ಲೀವ್ಸ್ನ ಜಾಯಿನ್ ಮಾಡೋದಕ್ಕೋಸ್ಕರ ಇಲ್ಲಿ 1/2 ಇಂಚ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಬಂದು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ 1/2 ಇಂಚು ಮಾರ್ಜಿನ್ಗೆ ಹೋಗುತ್ತೆ. ಅಲ್ಲಿಂದ ನನಗೆ ಶೋಲ್ಡರ್ ಪಟ್ಟಿ ಬಂದು 2.25 ಇಂಚ್ ಬೇಕು. ನೋಡಿ 2.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ ಈ ಕಡೆಗೆ 1/4 ಇಂಚ್ಗೆ ಈ ಕಡೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವು ನೆಕ್ಕನ್ನು ಇಲ್ಲಿ ಮಾರ್ಕ್ ಮಾಡ್ಕೊಂಡಾಗ ನಾವು ನೆಕ್ಕನ್ನು ಸ್ಟಿಚ್ ಮಾಡಬೇಕಾದ್ರೆ ನಮಗೆ 1/4 ಇಂಚು ಮಾರ್ಜಿನ್ ಬೇಕಾಗುತ್ತೆ. ಈ ನೆಕ್ಕು ಮತ್ತು ಈ ಸ್ಲೀವ್ಸ್ ಮಾರ್ಜಿನ್ ಎರಡನ್ನೂ ಬಿಟ್ಟಾಗ ನಮಗೆ ಎಷ್ಟು ಬರುತ್ತೆ? 2.25 ಇಂಚು ಕರೆಕ್ಟಾಗಿ ನಮಗೆ ಶೋಲ್ಡರ್ ಪಟ್ಟಿ ಅನ್ನೋದು ಬರುತ್ತೆ. ಈಗ ಇಲ್ಲಿ ಏನು ಬಂದಿದೆ 2.5 ಇಂಚು ಬಂದಿದೆ ನೆಕ್ಕು. ಅದೇ ನೆಕ್ ಬಿಡುತ್ತನ್ನ ಕೆಳಗಡೆ ಕೂಡ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಡೀಪನ್ನು ನೋಡಿ ಕೆಳಗಡೆಯಿಂದ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸೆಂಟರ್ ಈ ರೀತಿ ಇಲ್ಲಿಂದ ಬ್ಯಾಕ್ ಡೀಪನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಮೇಲ್ಗಡೆಗೆ 1/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಸ್ಟಿಚಿಂಗೋಸ್ಕರ. ನಾವು ಸ್ಟಿಚ್ ಮಾಡಿದಾಗ ನಮಗೆ ರೆಡಿ ಬಂದು ಇಲ್ಲಿಗೆ ಬರುತ್ತೆ. ಈಗ ಇದಕ್ಕೆ ಒಂದು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಈಗ ನೆಕ್ ಬಿಡ್ತು ಬಂದು ಇಲ್ಲಿ ಎಷ್ಟಿದೆ 2.5 ಇಂಚಿದೆ. ಕಸ್ಟಮರ್ ಬಂದು ಸ್ವಲ್ಪ ನೆಕ್ಕು ಬ್ರಾಡಾಗಿ ಹಾಕ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ 3 ಇಂಚಸ್ಗೆ ಕೆಳಗಡೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿಂದ ಈ ಲೈನ್ಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಈಗ ಈ ಆರ್ಮ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ನೋಡಿ ಈ ರೀತಿ ಒಂದು ರೌಂಡ್ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಈ ನೆಕ್ಕು ನಮಗೆ ಕರೆಕ್ಟಾಗಿ ಇದೆಯಲ್ಲ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ನಾವು ಡ್ರಾ ಮಾಡಿರೋ ನೆಕ್ಕು ಮತ್ತು ಮೆಸರ್ಮೆಂಟ್ ಬ್ಲೌಸಲ್ಲಿರೋ ನೆಕ್ ಎರಡು ಮ್ಯಾಚ್ ಆಗುತ್ತೋ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ 2 ಶೋಲ್ಡರ್ನ ಈಕ್ವಲ್ ಆಗಿ ರೀತಿ 2 ಶೋಲ್ಡರ್ನ ಈಕ್ವಲ್ ಆಗಿ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಪ್ಲೇಸ್ ಮಾಡ್ಕೊಂಡಾಗ ನೋಡಿ ಸೆಂಟರ್ ಮಾರ್ಕ್ ಮಾಡ್ಕೋಬೇಕು. ನೆಕ್ ಸೆಂಟ್ರನ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇದು ಬಂದು ನೆಕ್ ಸೆಂಟ್ರು. ಈಗ ನಾವು ಮಾರ್ಕ್ ಮಾಡ್ಕೊಂಡಿರೋ ನೆಕ್ಕು ಈ ನೆಕ್ಗೆ ಮ್ಯಾಚ್ ಆಗುತ್ತೋ ಇಲ್ವಂತ ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ ಶೋಲ್ಡರ್ ಹತ್ರ ಇಲ್ಲಿ ಪ್ಲೇಸ್ ಮಾಡ್ಕೋಬೇಕು. ಶೋಲ್ಡರ್ನ ಬಿಟ್ಟು ನೋಡಿ ಈ ರೀತಿ ನೋಡಿ ಇಲ್ಲಿ ಬರ್ತಿದೆ. ಮೆಜರ್ಮೆಂಟ್ಸ್ ಬ್ಲೌಸಲ್ಲಿ ನೆಕ್ ಬಂದು ಇಲ್ಲಿದೆ. ನಾವು ಡ್ರಾ ಮಾಡ್ಕೊಂಡಿರೋ ನೆಕ್ ಬಂದು ನೋಡಿ ಇಲ್ಲಿಗೆ ಬರ್ತಿದೆ. ಈಗ ಇನ್ನು ಸ್ವಲ್ಪ ಬ್ರಾಡ್ಗೋಸ್ಕರ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಬ್ರಾಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನಾವು ಈ ರೀತಿ ಚೆಕ್ ಮಾಡ್ಕೋಬೇಕು ನೆಕ್ಕನ್ನು. ನೋಡಿ ಈಗ ನನಗೆ ಮಿಡ್ಲ್ ಪಾಯಿಂಟ್ ಬಂದು ಇಲ್ಲಿ ಬರ್ತಿದೆ. ನೋಡಿ ಇಷ್ಟು ಬಂದರೆ ನಮಗೇನು ಡಿಫ್ರೆನ್ಸ್ ಅನಿಸಲ್ಲ. ಯಾಕಂದರೆ ನಾವು ಮಾರ್ಜಿನನ್ನು ಇಲ್ಲಿ ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ನಮಗೆ ಡೀಪು ಈ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನಿದೆಯೋ ಅದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈಗ ನಾವಿಲ್ಲಿ 1 ಇಂಚು ಡಾಟ್ಗೋಸ್ಕರ ತೊಗೊಂಡಿದ್ದೀವಲ್ಲ, ಈ ಕಡೆ ಒಂದು 1/2 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೋಬೇಕು.
ಮತ್ತು ಈ ಕಡೆ ಒಂದು 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಮಗೆ ತುಂಬ ಕಸ್ಟಮರ್ಸ್ ಏನು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ನಮಗೆ ಶೋಲ್ಡರ್ ಇಲ್ಲಿ ಜಾರುತ್ತೆ ಅಂತ ಹೇಳ್ತಾರೆ. ಆಗ ನಾವೇನು ಮಾಡಬೇಕಂದ್ರೆ ನೋಡಿ, ಶೋಲ್ಡರ್ ಸೈಡಿಂದ ನೆಕ್ ಸೈಡ್ಗೆ ಒಂದು 1/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಡೌನ್ ತೊಗೋಬೇಕು ಈ ರೀತಿ. ಆಗ ನಮಗೆ ಶೋಲ್ಡರ್ ಅನ್ನೋದು ಜಾರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದ್ರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೊಳ್ತೀನಿ. ನಾನೀಗ ಈ ನೆಕ್ಕನ್ನು ಕಟ್ ಮಾಡೋದಿಲ್ಲ. ಈ ನೆಕ್ ಬಂದು ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಕಟ್ ಮಾಡ್ಕೋತೀನಿ. ಈ ಮಾರ್ಜಿನ್ ಹತ್ರ ಈ ರೀತಿ ಒಂದು ಸ್ಮಾಲ್ ಟಕ್ಕನ್ನು ಇಟ್ಕೊಳ್ಳಿ. ಈಗ ಬ್ಯಾಕ್ ಡಾಟ್ಸ್ ಹತ್ರ ಕೂಡ ಈ ರೀತಿ ಒಂದು ಸ್ಮಾಲ್ ಟಕ್ಕನ್ನು ಇಟ್ಕೊಳ್ಳಿ. ಇದಿಷ್ಟು ಬ್ಯಾಕ್ ಪಾರ್ಟ್ ಆಯಿತು. ಈಗ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿದ ನಂತರ ಸ್ಲೀವ್ಸನ್ನು ಕಟ್ ಮಾಡ್ತೀನಿ. ಆನಂತರ ಲಾಸ್ಟಲ್ಲಿ ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊತೀನಿ. ನೋಡಿ, ಸ್ಲೀವ್ಸ್ನ ಕಟಿಂಗ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಶೋಲ್ಡರ್ ಹತ್ರ ಏನು ಮಾರ್ಕ್ ಮಾಡಿದ್ದೀನೋ ಇಲ್ಲಿ 1/2 ಇಂಚಿಗೆ ರೀತಿ ಮಾರ್ಜಿನನ್ನು ಬಿಟ್ಟು ಅಲ್ಲಿಂದ ನಾವೇನು ಶೋಲ್ಡರ್ ಹತ್ರ 1/2 ಇಂಚು ಮಾರ್ಜಿನ್ ಬಿಟ್ಟಿತ್ತು ಅಲ್ಲಿಂದ ಈ ರೀತಿ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಆರ್ಮ್ ರೌಂಡನ್ನು ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ, 8.25 ಇಂಚಿಗೆ ನಾವು ಸ್ಲೀವ್ಸನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ಲೈನಿಂಗಲ್ಲಿ ನಾವು ಒಂದು ಸೈಡ್ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿದ್ಮೇಲೆ ಇನ್ನೊಂದು ಸೈಡು ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೋಬೇಕು. ಆಲ್ರೆಡಿ ಲೈನಿಂಗ್ ಡಬಲ್ ಫೋಲ್ಡಿಂಗಲ್ಲಿ ಇದೆ. ಮತ್ತು ನಾವು ಇನ್ನೊಂದು ಫೋಲ್ಡಿಂಗನ್ನು ಈ ರೀತಿ ಮಾಡಿಕೊಂಡು ಸ್ಲೀವ್ಸನ್ನು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದಕ್ಕೂ ಮೊದಲು ನಾವು ನಮಗೆ ಸ್ಲೀವ್ಸ್ ಎಷ್ಟು ಬರಬೇಕು, 8.25 ಇಂಚ್ ಬರಬೇಕು. 8.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು 2 ಇಂಚಸ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಬರಬೇಕು. ಸೊ ನಮಗೆ ಕ್ಲಾತು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೋ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ನಮಗೆ ಕ್ಲಾತ್ ಕಡಿಮೆ ಇದೆ, ಜಾಯಿಂಟ್ಸ್ ಬೀಳುತ್ತೆ ಅನ್ನೋಂಗಿದ್ರೆ ನೀವು ಆಗ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ, 2 ಉದ್ದ ಇನ್ನೆರಡು ಶಾರ್ಟ್ ಆಗಿ ಫೋಲ್ಡ್ ಮಾಡಿಕೊಂಡು ಈಗ 8.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು 2 ಇಂಚ್ ಮಾರ್ಜಿನ್ಗೋಸ್ಕರ ಈ ರೀತಿ ತೊಗೋಬೇಕು. ಈಗ ತೊಗೊಂಡಾಗ ನಮಗೇನಾಗುತ್ತೆ, ಒಂದು ಸೈಡ್ ಮಾತ್ರ ನಾವು ಸ್ಲೀವ್ಸ್ಗೆ ಜಾಯಿಂಟ್ಸ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈಗ ನನಗೆ ಇಲ್ಲಿ ಕ್ಲಾತು ಸಫಿಷಿಯೆಂಟ್ ಆಗಿರೋದ್ರಿಂದ ನಾನು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಸರಿ, ಈಗ ಕೆಳಗಡೆ ಸ್ಟ್ರೈಟ್ ಆಗಿರೋದಕ್ಕೋಸ್ಕರ ನಾನು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಕೆಳಗಡೆ 1/2 ಇಂಚ್ ಮಾರ್ಜಿನನ್ನು ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮಾರ್ಜಿನ್ಗೋಸ್ಕರ. ಈಗ ಮೆಜರ್ಮೆಂಟ್ಸ್ ಬ್ಲೌಸಿಂದ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ಲೀವ್ಸನ್ನು ಇಟ್ಕೊಂಡು ನೋಡಿ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಈ ರೀತಿ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಈ ಲೈನ್ ಹತ್ರಗೆ ನೋಡಿ ಇದೆಷ್ಟು ಬರುತ್ತೆ ಅಂತ ಈ ರೀತಿ ಟೇಪಿಂದ ನೋಡಿ 10.25 ಇಂಚು ಬರ್ತಿದೆ. ಅದೇ 10.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸರಿ, 2 ಮಾರ್ಕಿಂಗ್ಸ್ನ ಈ ರೀತಿ ಒಂದು ಲೈನ್ ಹಾಕಿ ಡ್ರಾ ಮಾಡ್ಕೋಬೇಕು. ಇದು ಬಂದು 37 ಚೆಸ್ಟ್ ಬ್ಲೌಸ್ ಆಗಿರೋದ್ರಿಂದ ನಾವು ಆರ್ಮ್ ಡೌನು 3.5 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 32, 34, 33 ಇದ್ದರೆ ನಾವು ಆರ್ಮ್ ಡೌನು 3 ಇಂಚಸ್ ತೊಗೊಂಡ್ರೆ ಸಾಕಾಗುತ್ತೆ. 36, 35, 37, 38 ಇದ್ದರೆ ನಾವು 3.5 ಇಂಚಸ್ಗೆ ನಾವು ಈ ರೀತಿ ಆರ್ಮ್ ಡೌನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಕೂಡ ಒಂದು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಈಗ ಮೆಜರ್ಮೆಂಟ್ಸ್ ಬ್ಲೌಸಿಂದ ಸ್ಲೀವ್ಸ್ ಲೂಸನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ 5.25 ಇಂಚು ಬರ್ತಿದೆ ನಮಗೆ. ಇದೇ 5.25 ಇಂಚನ್ನು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 2.5 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ತಗೋಬೇಕು. ಆರ್ಮ್ ರೌಂಡನ್ನು ನಾವು ಬ್ಯಾಕ್ ಪಾರ್ಟಲ್ಲಿ ಚೆಕ್ ಮಾಡಿಕೊಂಡಾಗ ನಮಗೆ 8.25 ಇಂಚು ಆರ್ಮ್ ರೌಂಡ್ ಬಂದಿದೆ. ನಾವು ಇಲ್ಲಿ ಕ್ರಾಸಾಗಿ 8.25ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ 2 ಇಂಚಸ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ನೋಡಿ, 2 ಮಾರ್ಕಿಂಗ್ಸ್ನ ಈ ರೀತಿ ಸ್ಕೇಲಿಂದ ಒಂದು ಲೈನನ್ನು ಹಾಕ್ಕೊಂಡು ಡ್ರಾ ಮಾಡ್ಕೊಳ್ಳಿ.
ಈಗ ಮೇಲೆಗಡೆ ಲೈನ್ ಹತ್ರ ನೋಡಿ 2 ಇಂಚಸ್ಗೆ ಈ ರೀತಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಸ್ಕೇಲಿಂದ ಈ ರೀತಿ ಒಂದು ಲೈನನ್ನು ಹಾಕ್ಕೋಬೇಕು. ಈಗ ಈ 2 ಇಂಚಸ್ ಹತ್ರದಿಂದ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 1 ಇಂಚ್ ಹತ್ರದಿಂದ ನಾವು ಆರ್ಮ್ ಸ್ಕೇಲ್ನ ಪ್ಲೇಸ್ ಮಾಡಿಕೊಂಡು ನೋಡಿ 1 ಇಂಚ್ ಹತ್ರದಿಂದ ನಾವು ಆರ್ಮ್ ಸ್ಕೇಲ್ನ ಪ್ಲೇಸ್ ಮಾಡಿಕೊಂಡು ನೋಡಿ ಈ ರೀತಿ ನೋಡಿ ಇಲ್ಲಿ ನಾವೇನು 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಿ ಇದು ಟಚ್ ಆಗಬೇಕು, ಮತ್ತು ಈ ಲೈನು ಈ ಆರ್ಮ್ ಸ್ಕೇಲ್ನ ಟಚ್ ಆಗೋ ಥರ ಈ ರೀತಿ ಆರ್ಮ್ ಸ್ಕೇಲ್ನ ಪ್ಲೇಸ್ ಮಾಡಿಕೊಂಡು ಇಲ್ಲಿ ಬಂದು 1/4 ಇಂಚ್ ಆಗುವಷ್ಟು ಆ 1/4 ಇಂಚ್ ಈ ರೀತಿ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇದಿಷ್ಟು ಸ್ಲೀವ್ಸ್ ಮಾರ್ಕಿಂಗು. ಈಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದ್ರ ಪ್ರಕಾರ ಕಟಿಂಗನ್ನು ಮಾಡ್ಕೋತೀನಿ. ಈ ಮಾರ್ಜಿನ್ ಹತ್ರ ಒಂದು ಟಕ್ಸನ್ನು ಈ ರೀತಿ ಇಟ್ಕೊಳ್ಳಿ, ಮತ್ತು ಸೆಂಟರಲ್ಲಿ ಕೂಡ ಈ ರೀತಿ ಒಂದು ಟಕ್ಸನ್ನು ಇಟ್ಕೋಬೇಕು. ಈಗ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಈ 1 ಇಂಚ್ ಹತ್ರದಿಂದ ಈ ಮಾರ್ಜಿನ್ಗೆ ಟೇಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ ಈ ಟೇಪನ್ನು ಈ ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಮ್ಗೆ ಆ ಮಿಡ್ಲ್ ಪಾಯಿಂಟ್ ಎಲ್ಲಿ ಬರುತ್ತೋ ಅಲ್ಲಿ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ನಾವು ಒಂದು 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ 1 ಇಂಚ್ ಹತ್ರದಿಂದ ನೋಡಿ ಈ ರೀತಿ ನೋಡಿ ಈ ರೀತಿ ಫ್ರಂಟ್ ಆರ್ಮೋಲ್ ಶೇಪ್ಗೆ ಈ ರೀತಿ ಡ್ರಾ ಮಾಡ್ಕೋಬೇಕು. ನೋಡಿ ಈ ರೀತಿ ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡಿಕೊಂಡು ಈಗ ಕಟ್ಟಿಂಗನ್ನು ಮಾಡ್ತಿದ್ದೀನಿ. ಇಲ್ಲೊಂದು ಟಕ್ಸನ್ನು ಇಟ್ಕೋಬೇಕು. ಈ ಟಕ್ಸ್ ಇಟ್ಕೊಳ್ಳೋ ಉದ್ದೇಶ ಇವೆರಡು ಫ್ರಂಟ್ ಸೈಡ್ ನಾವು ಸ್ಟಿಚ್ ಮಾಡ್ಕೋಬೇಕು ಅಂತ ಗೊತ್ತಾಗೋದಕ್ಕೋಸ್ಕರ. ಈಗ ಬ್ಯಾಕ್ ಪಾರ್ಟ್ ಆಯಿತು, ಸ್ಲೀವ್ಸ್ ಕಟಿಂಗ್ ಆಯಿತು. ಈಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಉಳಿದಿರೋ ಅಂಥ ಲೈನಿಂಗ್ ಪೀಸಲ್ಲಿ ಈಗ ನಾವು ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೋಬೇಕು. ನಾವಿಲ್ಲಿ ಕ್ರಾಸ್ ಕಟಿಂಗ್ ಬ್ಲೌಸ್ನ ಕಟ್ ಮಾಡ್ತಾ ಇದ್ದೀವಿ ನೋಡಿ. ಒಂದು ವೇಳೆ ನಾವು ಸ್ಟ್ರೈಟ್ ಕಟಿಂಗ್ ಬ್ಲೌಸ್ನ ಕಟಿಂಗ್ ಮಾಡೋ ಹಂಗಿದ್ರೆ ನೋಡಿ ಬ್ಯಾಕ್ ಪಾರ್ಟನ್ನು ತಗೊಂಡು ಈ ಥರ ಸ್ಟ್ರೈಟಾಗಿ ಪ್ಲೇಸ್ ಮಾಡ್ಕೋಬೇಕು. ನಾವಿಲ್ಲಿ ಕ್ರಾಸ್ ಕಟಿಂಗ್ ಬ್ಲೌಸ್ನ ಕಟಿಂಗ್ ಮಾಡ್ತಿರೋದ್ರಿಂದ ಬ್ಯಾಕ್ ಪಾರ್ಟನ್ನು ಈ ರೀತಿ ಕ್ರಾಸಾಗಿ ಪ್ಲೇಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಹೆವಿ ಚೆಸ್ಟ್ ಇರೋರಿಗೆ ಕ್ರಾಸ್ ಕಟಿಂಗ್ ಬ್ಲೌಸ್ ಅನ್ನೋದು ತುಂಬಾ ಫಿಟ್ಟಿಂಗ್ ಕೊಡುತ್ತೆ. ಈಗ ಬ್ಯಾಕ್ ಪಾರ್ಟ್ ಏನಿದೆಯೋ ಆ್ಯಸ್ ಇಟ್ ಈಸ್ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಈ ರೀತಿ ವೀಲ್ ಮಾರ್ಕರನ್ನು ಯೂಸ್ ಮಾಡಿಕೊಂಡು ಆರ್ಮೋಲ್ ಶೇಪ್ ಹತ್ರ ಈ ರೀತಿ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೋಡಿ ಈ ರೀತಿ ರಬ್ ಮಾಡಿದಾಗ ನಮಗೆ ಆಟೋಮೆಟಿಕಲಿ ಫ್ರಂಟ್ ಪಾರ್ಟ್ ಮೇಲೆಯೂ ಕೂಡ ಈ ರೀತಿ ಪ್ರಿಂಟ್ ಆಗುತ್ತೆ. ಆಗ ನಾವು ಈಸಿಯಾಗಿ ಫ್ರಂಟ್ ಪಾರ್ಟ್ ಮೇಲೆ ಕೂಡ ನಾವು ಆರ್ಮ್ ರೌಂಡನ್ನು ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ನೋಡಿ ಈ ರೀತಿ ರಬ್ ಮಾಡ್ಕೋಬೇಕು. ಇದರಿಂದ ನಮಗೆ ನೋಡಿ ಈ ರೀತಿ ಮಾರ್ಕ್ ಕಾಣಿಸುತ್ತೆ ಕೆಳಗಡೆ. ಇದರಿಂದ ನಮಗೆ ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ ನಾನು ಹಾಗೆ ಮಾರ್ಜಿನನ್ನು ಕೂಡ ಈ ರೀತಿ ರಬ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ ಲೈನನ್ನು ಕೂಡ ಈ ರೀತಿ ರಬ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಬಿಡೋಣ. ನೋಡಿ ಇಲ್ಲಿ ನಿಮಗೆ ಮಾರ್ಕಿಂಗ್ಸ್ ಕಾಣಿಸ್ತಿದೆಯೋ ಅಲ್ಲೋ ಗೊತ್ತಿಲ್ಲ. ನೋಡಿ ನನಗಿಲ್ಲಿ ಪ್ರಿಂಟ್ ಅನ್ನೋದು ಕಾಣಿಸ್ತಿದೆ. ನಾನು ಆ ಪ್ರಿಂಟ್ ಮೇಲೆ ನೋಡಿ ಈ ರೀತಿ ಮಾರ್ಕ್ಸ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ. ಈಗ ಫಸ್ಟ್ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದು ಫ್ರಂಟ್ ಆರ್ಮೋಲ್ ಶೇಪನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು. ಈಗ ಇಲ್ಲಿ ಶೋಲ್ಡರ್ ಪಾಯಿಂಟನ್ನು ಶೋಲ್ಡರ್ಗೋಸ್ಕರ ನಾವೇನು ಖಾಲಿ 1/2 ಇಂಚ್ ಮಾರ್ಜಿನ್ ತೊಗೊಂಡಿದ್ದೀವಿ ಅದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಮೆಜರ್ಮೆಂಟ್ ಬ್ಲೌಸಿಂದ ಫ್ರಂಟ್ ನೆಕ್ಕನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ
ಮೆಜರ್ಮೆಂಟ್ ಬ್ಲೌಸಿಂದ ಫ್ರಂಟ್ ನೆಕ್ ಎಷ್ಟಿದೆ ಅಂತ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾನು ಫ್ರಂಟ್ ನೆಕ್ಕನ್ನು ಮೆಜರ್ಮೆಂಟ್ ಬ್ಲೌಸಿಂದನೇ ಈ ರೀತಿಯೇ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಶೋಲ್ಡರ್ ಪಾಯಿಂಟ್ ಹತ್ರ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ, ನೆಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಒಂದು 1/4 ಇಂಚ್ ಮೇಲೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೋಬೇಕು. ಈ ರೀತಿ ರೌಂಡ್ ಶೇಪನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಈ ರೀತಿ ಈಗ ಫ್ರಂಟ್ ನೆಕ್ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಈಗ ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಈ ಥರ ಮೆಜರ್ಮೆಂಟ್ ಬ್ಲೌಸ್ನ ಟರ್ನ್ ಮಾಡಿಕೊಂಡು ಶೋಲ್ಡರ್ ಹತ್ರದಿಂದ ಅಪೆಕ್ಸ್ ಪಾಯಿಂಟ್ ಎಲ್ಲಿ ಇದೆಯೋ ಅಲ್ಲಿಗೆ ಈ ರೀತಿ ಮಾರ್ಕ್ ಅಪೆಕ್ಸ್ ಪಾಯಿಂಟ್ವರೆಗೂ ನಾವು ಮೆಜರ್ ಮಾಡ್ಕೋಬೇಕು. ನೋಡಿ, ಅಪೆಕ್ಸ್ ಪಾಯಿಂಟ್ ಬಂದು ನನಗೆ 10.75 ಇಂಚ್ ಬರ್ತಿದೆ. ಅಪೆಕ್ಸ್ ಪಾಯಿಂಟ್ ಅಂದರೆ ಈ ಡಾಟ್ ಇದೆಯಲ್ವ, ಈ ಡಾಟ್ ಲೆಂತ್ ಹತ್ರವರೆಗೂ ನಾವು ಅಪೆಕ್ಸ್ ಪಾಯಿಂಟ್ ಅಂತ ಕರಿತೀವಿ. ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟು 10.75 ಇಂಚ್ ಇದೆ. ಇದೇ 10.75 ಇಂಚಿನ ಈ ಶೋಲ್ಡರ್ ಹತ್ರದಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೆ ಇಲ್ಲೊಂದು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಬ್ಯಾಕ್ ಪಾರ್ಟನ್ನು ಪ್ಲೇಸ್ ಮಾಡಿ ಫ್ರಂಟ್ ಪಾರ್ಟನ್ನು ಡ್ರಾ ಮಾಡ್ಕೊಂಡಿದ್ಮೇಲೆ ನಾವು ಕೆಳಗಡೆಯಿಂದ 2 ಇಂಚಸ್ಗೆ ಫಸ್ಟ್ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ 2 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ನೋಡಿ, ಈ ರೀತಿ. ಈಗ ನಮಗೆ ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟ್ ಗೊತ್ತಾಯ್ತಲ್ವಾ. ಈಗ ಮತ್ತೆ ಮೆಜರ್ಮೆಂಟ್ಸ್ ಬ್ಲೌಸಿಂದ ಮೇಲೆಗಡೆ ಶೋಲ್ಡರ್ ಹತ್ರದಿಂದ ನಮಗೆ ಈ ಮೈನ್ ಡಾಟ್ ಎಲ್ಲಿವರೆಗೂ ಬರುತ್ತೆ ಅಂತ ನಾವು ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ, ಖರ್ಚು ಸಮೇತ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಶೇಪ್ ಬೆಲ್ಟ್ಸು ಮತ್ತು ಈ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡಬೇಕಾದ್ರೆ ನಾವು ಇಲ್ಲೊಂದು 1/2 ಇಂಚು ಮಾರ್ಜಿನನ್ನು ಸ್ಟಿಚ್ ಮಾಡಿರ್ತೀವಿ. ಅದು ಸೇರಿಸಿ ನಾನು ಇಲ್ಲಿ ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 13 ಇಂಚಸ್ ಇದೆ. ಈ 13 ಇಂಚಸ್ಗೆ ಈ ರೀತಿ ಶೋಲ್ಡರ್ ಹತ್ರದಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬರ್ತಿದೆ 13 ಇಂಚಸ್ಸು. ಈ 13 ಇಂಚಸ್ ಹತ್ರಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಇದಿಷ್ಟು ಆಯಿತು. ಈಗ ಈ ಸೈಡು ಇಲ್ಲಿಂದ 2.5 ಇಂಚಸ್ಗೆ ಈ ರೀತಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇದು ಯಾವುದೇ ಸೈಜ್ಗಾಗಿರಲಿ, ಇದು ಮಾತ್ರ 2.5 ಇಂಚಸ್ಸೇ ತಗೊಳ್ಬೇಕು. ಈ 2.5 ಇಂಚಸ್ ಹತ್ರದಿಂದ ಇದು ಬಂದು 37 ಚೆಸ್ಟ್ ಬ್ಲೌಸ್ ಆಗಿರೋದ್ರಿಂದ ನಾನು ಇಲ್ಲಿ ಮೈನ್ ಡಾಟ್ಗೋಸ್ಕರ 2.5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2.5 ಇಂಚಿಗೆ ಈ ರೀತಿ ಮೈನ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಯಾವ ರೀತಿ ಮೆಜರ್ ಮಾಡ್ಕೋಬೇಕು ಅಂದರೆ ನೋಡಿ, ಮೆಜರ್ಮೆಂಟ್ ಬ್ಲೌಸಿಂದ ನೋಡಿ ಕಾಜಾಪಟ್ಟಿನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಇಲ್ಲಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ, ಈ ಶೇಪ್ ಬೆಲ್ಟ್ಸ್ ಎಲ್ಲಿಗೆ ಸ್ಟಿಚ್ ಮಾಡಿರ್ತೀವೋ ಅಲ್ಲಿಗೆ ಈ ರೀತಿ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಅಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿಂದ 1 ಇಂಚಿಗೆ ಈ ರೀತಿ ನೋಡಿ ಕರೆಕ್ಟಾಗಿ ಲೈನ್ಗೆ 1 ಇಂಚ್ ಎಕ್ಸ್ಟ್ರಾ ಬರ್ತಿದೆ. 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಈ 1 ಇಂಚ್ ಏನಕ್ಕೆ ಅಂದರೆ ನೋಡಿ, ಈ ಡಾಟ್ಗೆ ಮತ್ತು ಇಲ್ಲಿ ಶೇಪ್ ಬೆಲ್ಟ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ಇಲ್ಲೊಂದು 1/2 ಇಂಚು ಇಲ್ಲೊಂದು 1/2 ಇಂಚು ನಮಗೆ ಮಾರ್ಜಿನ್ ಹೋಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಈ 1 ಇಂಚ್ ಹತ್ರದಿಂದ ಈ ಡಾಟ್ಗೆ ನೋಡಿ ಈ ರೀತಿ ಕ್ರಾಸಾಗಿ ಒಂದು ಲೈನನ್ನು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಈ ರೀತಿ ಈ ಮಾರ್ಜಿನ್ ಲೈನ್ ಹತ್ರಗೆ ಈ ರೀತಿ ನೀಟಾಗಿ ಈ ರೀತಿ ಕ್ರಾಸಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಈಗ ಈ ಕಡೆ ಹುಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿಗೋಸ್ಕರ ಒಂದು 1/4 ಇಂಚ್ ಎಕ್ಸ್ಟ್ರಾನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಇಲ್ಲಿ ಬಂದು ಮೈನ್ ಡಾಟ್ ಲೆಂತ್ ಬಂದು ನಾನು 2.25 ನೋಡಿ 2.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇವ್ರಿಗೆ ಹೆವಿ ಚೆಸ್ಟ್ ಇರೋದರಿಂದ ನಾವು ಮೈನ್ ಡಾಟ್ ಲೆಂತ್ ಬಂದು 2.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ,
ಇಲ್ಲಿ ನಾವು 2.25 ಇಂಚಿಗೆ ಈ ರೀತಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಈ 2.5 ಇಂಚಿನ ಮಿಡ್ಲ್ ಪಾಯಿಂಟನ್ನ ಈ ರೀತಿ ಕಂಡುಹಿಡ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡಿ ಸ್ಟ್ರೈಟಾಗಿ ಸ್ಕೇಲಿಂದ ಒಂದು ಲೈನನ್ನು ಹಾಕ್ಕೋಬೇಕು ನೋಡಿ. ಈ ರೀತಿ ಇದು ಬಂದು ಮೈನ್ ಡಾಟು. ಇಲ್ಲಿಂದ ಟೇಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಸೈಡು ಈ ರೀತಿ ಸೆಂಟರ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 2.5 ಇಂಚು ನಾವೇನು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ 1/4 ಇಂಚು ಮಾರ್ಜಿನ್ ತೊಗೊಂಡಿರ್ತೀವಿ ಅದನ್ನು ಬಿಟ್ಟು 2.5 ಇಂಚು ಈ ಲೈನ್ ಹತ್ರದಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟಾಗಿ ಲೈನನ್ನು ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದಕ್ಕೂ ಎಷ್ಟು ಗ್ಯಾಪ್ ಇದೆ ಅಂತ ಚೆಕ್ ಮಾಡ್ಕೋಬೇಕು ನೋಡಿ. 1.25 ಇಂಚ್ ಇದೆ. ಇದೇ 1.25 ಇಂಚಿನ ಈ ಸೈಡು ಈ ರೀತಿ ಡ್ರಾ ಮಾಡ್ಕೊಳ್ಳಿ ನೋಡಿ. 3 ಡಾಟ್ಸ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರಬೇಕಂದ್ರೆ ನಮಗೆ ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಈ ಡಾಟ್ಸ್ ಅನ್ನೋದು ನಾವು ಸ್ಟಿಚ್ ಮಾಡ್ಕೊಂಡಾಗ ಮಾತ್ರ ನಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಶೋಲ್ಡರ್ ಹತ್ರದಿಂದ ನಾವು ನೋಡಿ ಇಲ್ಲಿ ಒಂದು ಈ ರೀತಿ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ನಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಮಧ್ಯೆ ಜಾಸ್ತಿ ಗ್ಯಾಪ್ ಬರ್ಕೂಡ್ದು ಅಂದರೆ ನಾವು ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತೀನಿ. ಇದಕ್ಕೋಸ್ಕರ ಬ್ಯಾಕ್ ಪಾರ್ಟನ್ನು ತೊಗೋಬೇಕು. ಅದಕ್ಕೋಸ್ಕರ ಬ್ಯಾಕ್ ಪಾರ್ಟನ್ನು ಈ ರೀತಿ ತೊಗೊಂಡು ಮೆಜರ್ ಮಾಡ್ತಾ ಇದ್ದೀನಿ ನೋಡಿ. ಕೆಳಗಡೆ ಎಷ್ಟಿದೆ 11 ಇಂಚಸ್ ಇದೆ. ಈ 11 ಇಂಚಸ್ಸಲ್ಲಿ 1 ಇಂಚನ್ನ ಲೆಸ್ ಮಾಡಬೇಕು. ಏಕೆ ಅಂದರೆ ನಾವಿಲ್ಲಿ ಡಾಟ್ಸ್ನ ಸ್ಟಿಚ್ ಮಾಡ್ತೀವಲ್ವ ನೋಡಿ. ನಾವಿಲ್ಲಿ ಡಾಟ್ಸ್ನ ಸ್ಟಿಚ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ 10 ಇಂಚಸ್ ಬರುತ್ತೆ. ನಮಗೆ ಇವಾಗ ಫ್ರಂಟ್ ಪಾರ್ಟಲ್ಲಿ ಕೂಡ ಇದು 10 ಇಂಚಸ್ ಇದೆಯೋ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು ನೋಡಿ. ಇಲ್ಲಿಂದ ನೋಡಿ ಇಲ್ಲಿಗೆ ಎಷ್ಟಿದೆ 2.25 ಇಂಚ್ ಇದೆ ನೋಡಿ. ಈ ಮಾರ್ಕ್ ಹತ್ರದಿಂದ ಇಲ್ಲಿಗೆ 2.25 ಇಂಚ್ ಇದೆ. ಇದೇ 2.25 ಇಂಚಿನ ಇಲ್ಲಿ ಪ್ಲೇಸ್ ಮಾಡಿಕೊಂಡು ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ಬರಬೇಕು 10 ಇಂಚಸ್ ಬರಬೇಕು ನೋಡಿ. 10 ಇಂಚಸ್ ಎಲ್ಲಿಗೆ ಬರ್ತಿದೆಯೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ 10 ಇಂಚಸ್ ಇಲ್ಲಿಗೆ ಬರ್ತಿದೆ. ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ರೀತಿ ಒಂದು ಲೈನನ್ನು ಹಾಕ್ಕೋಬೇಕು ನೋಡಿ. ಈ ರೀತಿ ನಾವು ಕ್ಲಾತನ್ನು ಇಲ್ಲಿ ಜಾಸ್ತಿ ತಗೊಳ್ಳೋದ್ರಿಂದ ನಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಯ ಮಧ್ಯೆ ಗ್ಯಾಪು ಅನ್ನೋದು ಬರೋದಿಲ್ಲ. ಈಗ ನಾವೇನು ಮಾರ್ಕ್ ಮಾಡಿದ್ದೀವೋ ಅದ್ರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಈಗ ನಾವು ಈ ಡಾಟ್ಸ್ ಮಾರ್ಕ್ ಮಾಡಿರೋ ಹತ್ರ ಈ ರೀತಿ ಟಕ್ಸನ್ನು ಇಟ್ಕೋಬೇಕು. ಈ ವೀಲರಿಂದ ನಾವೇನು ಡಾಟ್ಸ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಅದನ್ನು ಈ ರೀತಿ ರಬ್ ಮಾಡ್ಕೊಂಡಾಗ ನಮಗೆ ಇನ್ನೊಂದು ಫ್ರಂಟ್ ಪಾರ್ಟ್ ಮೇಲೂ ಕೂಡ ಈ ರೀತಿ ಮಾರ್ಕ್ಸು ಕಾಣಿಸುತ್ತೆ. ಈ ರೀತಿ ಎರಡು ಶೋಲ್ಡರ್ಸ್ನ ನೋಡಿ ಈ ರೀತಿ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೋಬೇಕು. ಈಗ ನಾವು ಈ ರೀತಿ ಶೋಲ್ಡರ್ ಸೈಡ್ ಒಂದು 1/4 ಇಂಚಿನ ಈ ರೀತಿ ಡೌನ್ಗೆ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡಿದಾಗ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಈಗ ಬ್ಯಾಕ್ ಪಾರ್ಟ್ ನೆಕ್ಕನ್ನು ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬ್ಯಾಕ್ ಪಾರ್ಟ್ ಆಯಿತು. ನೋಡಿ ಈ ಕಡೆ
ನೋಡಿ ನಮಗೆ ಮಾರ್ಕ್ಸ್ ಕಾಣಿಸ್ತಿದೆಯಲ್ವ, ಅದನ್ನು ಈ ರೀತಿ ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಸ್ಲೀವ್ಸು, ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡಿದ್ದಾಯಿತು. ಈಗ ಉಳಿದಿರೋಂಥ ಲೈನಿಂಗಲ್ಲಿ ನಾವು ಶೇಪ್ ಬೆಲ್ಟ್ಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದಕ್ಕೋಸ್ಕರ ಬ್ಯಾಕ್ ಪಾರ್ಟ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಬಿಡ್ತು ಎಷ್ಟಿರುತ್ತೋ ಅಷ್ಟನ್ನು ನಾವು ಶೇಪ್ ಬೆಲ್ಟ್ಸ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ ಮಾರ್ಜಿನ್ಗೋಸ್ಕರ 1/4 ಇಂಚಿಗೆ ಈ ರೀತಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಉಕ್ಸ್ ಮತ್ತು ಕಾಜಾಪಟ್ಟಿ ಸೈಡ್ ಬಂದು ನಮಗೆ 3.5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಮಗೆ ಮೇಲ್ಗಡೆ 1/2 ಇಂಚ್ ಹೋದಾಗ ರೆಡಿ ಬಂದು 3 ಇಂಚಸ್ ಬರುತ್ತೆ. ಇಲ್ಲಿಂದ 4 ಇಂಚಸ್ಗೆ ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇಲ್ಲಿಂದ 4 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ನಾನು 2.5 ಇಂಚಿಗೆ ರೀತಿ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಕಡೆ ಬಂದು 3.5 ಇಂಚ್ ತಗೊಂಡೆ, ಇಲ್ಲಿ ಬಂದು 2.5 ಇಂಚ್ ತಗೊಂಡೆ. ಈ ಕೊನೆಯಲ್ಲಿ ಎಷ್ಟು ತಗೋಬೇಕು ಅನ್ನೋದನ್ನು ನಾನು ಈಗ ನಿಮಗೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ತೋರಿಸ್ಕೊಡ್ತೀನಿ. ನೋಡಿ, ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಈ ರೀತಿ ಪ್ಲೇಸ್ ಮಾಡ್ಕೊಂಡ್ಮೇಲೆ ನೋಡಿ, ನಾವು ಫ್ರಂಟ್ ಪಾರ್ಟಲ್ಲಿ ಮೈನ್ ಡಾಟನ್ನು ಸ್ಟಿಚ್ ಮಾಡಿದಾಗ ನಮಗೆ ನೋಡಿ ಕ್ಲಾತ್ ಅನ್ನೋದು ಈ ರೀತಿ ಬ್ಯಾಕ್ ಪಾರ್ಟ್ಗೆ ಈಕ್ವಲ್ ಆಗಿ ಫ್ರಂಟ್ ಪಾರ್ಟ್ ಅನ್ನೋದು ಬರುತ್ತೆ. ಆಗ ನಾವು ಇಲ್ಲಿ ಮಾರ್ಜಿನ್ ಹತ್ರ ಮೆಜರ್ ಮಾಡ್ಕೋಬೇಕು. ನಮಗೆ ನೋಡಿ ಇಲ್ಲಿ ಎಷ್ಟು ಬರ್ತಿದೆ, 1.25 ಇಂಚ್ ನಮಗೆ ಬೇಕಾಗುತ್ತೆ. ಆಲ್ರೆಡಿ ಕೆಳಗಡೆ ನಾನು ಮಾರ್ಜಿನ್ಗೋಸ್ಕರ 1/4 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಶೇಪ್ ಬೆಲ್ಟ್ಸ್ ಹತ್ರ. ಈಗ ಮೇಲ್ಗಡೆ ಮಾರ್ಜಿನ್ಗೋಸ್ಕರ ನಾನು ಒಂದು 1/2 ಇಂಚನ್ನು ಆ್ಯಡ್ ಮಾಡಿಕೊಂಡು 1.25ಗೆ 1/2 ಇಂಚನ್ನು ಆ್ಯಡ್ ಮಾಡ್ಕೊಂಡಾಗ 2.25 ಆಗುತ್ತೆ. ನಾನು ಇನ್ನೂ 1/4 ಇಂಚನ್ನು ಎಕ್ಸ್ಟ್ರಾ ತೊಗೊಂಡು 2.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ, ಆದರೆ ಕಡಿಮೆ ಮಾತ್ರ ತೊಗೋಬೇಡಿ. ಜಾಸ್ತಿ ತೊಗೊಂಡ್ರೆ ನಾವು ಕಟ್ ಮಾಡ್ಕೋಬೋದು, ಆದರೆ ಕಡಿಮೆ ತೊಗೊಂಡಾಗ ನಮಗೆ ಸ್ಟಿಚಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಇದಿಷ್ಟು 37 ಚೆಸ್ಟ್ ಬ್ಲೌಸ್ನ ಕಟಿಂಗ್ ವಿಡಿಯೋ. ಈಗ ನಾವೇನು ಲೈನಿಂಗನ್ನು ಕಟ್ ಮಾಡಿದ್ದೀವೋ ಅದನ್ನು ಒರಿಜಿನಲ್ ಫ್ಯಾಬ್ರಿಕ್ ಮೇಲೆ ಯಾವ ರೀತಿ ಪ್ಲೇಸ್ ಮಾಡಿಕೊಂಡು ಕಟಿಂಗ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟು ನಾನು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಮೈನ್ ಫ್ಯಾಬ್ರಿಕನ್ನ ಕಟ್ ಮಾಡುವಾಗ ಲೈನಿಂಗಿಗಿಂತ ಒಂದು 1/2 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ನಾವು ಕಟಿಂಗನ್ನು ಮಾಡ್ಕೋಬೇಕು. ನೋಡಿ, ಲೈನಿಂಗಿಗಿಂತ ಒಂದು 1/2 ಇಂಚು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ನಾವು ಈ ರೀತಿ ಬಿಟ್ಟು ನಾವು ಮೈನ್ ಫ್ಯಾಬ್ರಿಕನ್ನು ಕಟಿಂಗನ್ನು ಮಾಡ್ಕೋಬೇಕು. ಈಗ ನೋಡಿ, ಫೋಲ್ಡಿಂಗ್ ಇರೋ ಸೈಡ್ ಬಂದು ನಾವು ಬ್ಯಾಕ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಇದಕ್ಕೂ ಕೂಡ 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ನಾವು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈಗ ಓಪನ್ ಇರೋ ಸೈಡ್ ಬಂದು ನಾವು ಇಲ್ಲಿ ಕ್ರಾಸ್ ಕಟಿಂಗ್ ಬ್ಲೌಸ್ನ ಕಟಿಂಗ್ ಮಾಡಿರೋದ್ರಿಂದ ಫ್ರಂಟ್ ಪಾರ್ಟನ್ನು ಕೂಡ ಮೈನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಕ್ರಾಸಾಗಿ ಪ್ಲೇಸ್ ಮಾಡಿ ನಾವು ಕಟಿಂಗನ್ನು ಮಾಡ್ಕೋಬೇಕು. ನೋಡಿ, ನಾನು ಈ ರೀತಿ ಕ್ರಾಸಾಗಿ ಪ್ಲೇಸ್ ಮಾಡಿ ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ನಾನು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಸ್ಟ್ರೈಟ್ ಕಟಿಂಗ್ ಬ್ಲೌಸನ್ನು ಕಟಿಂಗ್ ಮಾಡಿದಾಗ ಸ್ಟ್ರೈಟಾಗಿ ಪ್ಲೇಸ್ ಮಾಡ್ಕೋಬೇಕು. ಕ್ರಾಸ್ ಕಟಿಂಗ್ ಬ್ಲೌಸ್ನ ಕಟಿಂಗ್ ಮಾಡಿದಾಗ ನಾವು ಮೈನ್ ಫ್ಯಾಬ್ರಿಕ್ ಮೇಲೇನೂ ಕ್ರಾಸಾಗಿ ಪ್ಲೇಸ್ ಮಾಡ್ಕೊಂಡೆ ನಾವು ಕಟಿಂಗನ್ನು ಮಾಡ್ಕೋಬೇಕು. ಶೇಪ್ ಬೆಲ್ಟ್ಸ್ನೂ ಕೂಡ ನಾವು ಇದೇ ರೀತಿ ಕಟಿಂಗನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ಪ್ಲೇಸ್ ಮಾಡಿಕೊಂಡು ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ಕಟಿಂಗನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.